ಯಾಕೋ ಈ ಚಿತ್ರದ ಕತೆ ಅಷ್ಟೊಂದು ಇಂಪ್ರೆಸ್ ಆಗಿಲ್ಲ, ಈ ಸಿನಿಮಾ ಅಷ್ಟೊಂದು ಚೆನ್ನಾಗಿಲ್ಲ, ಅಷ್ಟೊಂದು ಚೆನ್ನಾಗಿ ಹೋಗಲ್ಲ ಬಿಡಿ ಅಂತೇಳ್ಬಿಟ್ಟು ಸ್ವತಃ ಚಿತ್ರದ ನಾಯಕನೇ ನಾಯಕ ಕಮ್ ನಿರ್ಮಾಪಕನಿಗೆ ಹೇಳಿದರೆ ಹೆಂಗಿರುತ್ತೆ. ಆ ಚಿತ್ರನೇ ಅನುರಾಗ ಸಂಗಮ. ಮುಂದೆ ಏನಾಯಿತು, ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಆ ಸಿನಿಮಾ ಸೂಪರ್ ಹಿಟ್ ಆಗೋಯಿತು. ಹೇಗಾಯಿತು, ಏನಾಯಿತು, ಈ ಚಿತ್ರದ ಬಗ್ಗೆ ಮಾತಾಡೋಣ ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ರಿಗೂ ದೃಶ್ಯವೈಭವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 1995ರಲ್ಲಿ ತೆರೆಕಂಡಂಥ ಅನುರಾಗ ಸಂಗಮ ಸಿನಿಮಾ ಒಂದು ಸೂಪರ್ ಹಿಟ್ ಸಿನಿಮಾ ಆಯ್ತು. ಅದು ಚಾರ್ಲಿ ಚಾಪ್ಲಿನ್ ಅವರ ಸಿಟಿ ಲೈಟ್ ಅನ್ನೋ ಒಂದು ಚಿತ್ರದಿಂದ ಆ ಒಂದು ಕಥೆಯಿಂದ ಒಂದು ಇನ್ಸ್ಪೈರ್ ಮಾಡ್ಕೊಂಡು ಮಹಿಳೆ ಅಂದರೆ ಅಂಧ ನಾಯಕ ಅವಳನ್ನು ಕಾಪಾಡುವಂಥ ನಾಯಕ, ಮುಗ್ಧ ನಾಯಕ, ಇವರಿಬ್ಬರ ನಡುವಿನ ಒಂದು ಕೆಮಿಸ್ಟ್ರಿನ ತಗೊಂಡು ಸಿನಿಮಾ ಮಾಡಿದ್ರು. ಆದರೆ ಇದು ತ್ರಿಕೋನ ಪ್ರೇಮ ಕಥೆ ಆಗೋಯ್ತು. ತ್ರಿಕೋನ ಪ್ರೇಮ ಕಥೆ ಅಂದರೆ ಇಲ್ಲಿ ರಮೇಶು ಮತ್ತು ಕುಮಾರ ಗೋವಿಂದ್ ಅವರು ಕಥಾನಾಯಕರು. ಕುಮಾರ್ ಮತ್ತು ಗೋವಿಂದ ಅನ್ನೋ ಒಂದು ಪಾತ್ರ, ಈ ಕಡೆ ಕಸ್ತೂರಿ ಅನ್ನೋ ಪಾತ್ರ ನಾಯಕಿಯ ಪಾತ್ರ. ಇವರ ಮೂರ ನಡುವಿನ ಲವ್ ಸ್ಟೋರಿ ಆಗಿರ್ಬೋದು, ಬದುಕು, ಅದೆಲ್ಲ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ರು ನಿರ್ದೇಶಕರಾದ ಉಮಾಕಾಂತ್ರವರು. ಅಂದಂಗೆ ಕುಮಾರ್ ಗೋವಿಂದ್ ಅವರು ಉಷ್ ಚಿತ್ರದ ಮೂಲಕ ನಾಯಕರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಆ ಸಿನಿಮಾ ಮುಗಿತಾ ಇದ್ದಂಗೆ ತುಂಬ ಅವಕಾಶಗಳು ಬಂದ್ಬಿಟ್ಟು ನಿರ್ದೇಶಕರಾದ ಉಪೇಂದ್ರ ಅವ್ರು ಹೇಳಿದ್ರಂತೆ, ಈ ಸಿನಿಮಾ ಆದ ನಂತರ ನಿಮಗೆ ಸಖತ್ ತುಂಬ ಅವಕಾಶಗಳು ಬಂದೇ ಬರುತ್ತೆ, ಬಟ್ ಒಂದಿಷ್ಟು ಅಂದರೆ ಅಳೆದು ತೂಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಅದರಂತೆಯೇ ಮಾಡಬೇಕಾದ್ರೆ ತುಂಬ ಸಿನಿಮಾಗಳನ್ನ ಒಪ್ಕೊಂಡ್ಬಿಟ್ರು ಕುಮಾರ್ ಗೋವಿಂದ್ ಅವರ. ಒಪ್ಕೊಳ್ಳೋ ಪರಿಸ್ಥಿತಿನೂ ಕೂಡ ಬಂತು. ಉಷ್ಟು ಸಿನಿಮಾ ಸೂಪರ್ ಹಿಟ್ ಆಗ್ತಿದ್ದಂಗೆ ಅವ್ರು ಒಪ್ಕೊಂಡಂಥ ಸಿನಿಮಾಗಳೆಲ್ಲ ಅಂತಂದರೆ ಓ ಗಂಡಸರೇ ನೀವೆಷ್ಟು ಒಳ್ಳೆಯವರು, KV ರಾಜು ಅವರು ನಿರ್ದೇಶನ ಮಾಡಿರೋ ಸಿನಿಮಾ. ಅಂದರೆ ಅವ್ರಿಗೆ ಹೇಳಿದ್ರಂತೆ, ಇಲ್ಲ ಅತ್ಯದ್ಭುತ ಡೈರೆಕ್ಟ್ರು, ಈ ಸಿನಿಮಾನ ನೀವು ಒಪ್ಕೊಳ್ಳಿ ಅಂತ. ಅದಾದಮೇಲೆ ಸಾಲ ಕೋಣ ಇದೈತೆ ಅನ್ನೋ ಸಿನಿಮಾನೂ ಕೂಡ ಒಪ್ಕೊಂಡ್ರು. ಮಿನುಗುತ್ತಾರೆ, ಮದುವೆ, ತಾಯಿ ಕೊಟ್ಟ ಸೀರೆ, ತುಂಬ ಸಿನಿಮಾಗಳು ಬಂದು. ಬಟ್ ಏನಾಗೋಯ್ತು ಅಂತಂದರೆ ಓ ಗಂಡಸರೇ ನೀವೆಷ್ಟು ಒಳ್ಳೆಯವರು ಈ ಸಿನಿಮಾ ತುಂಬ ಲೇಟಾಗಿ ರಿಲೀಸ್ ಆಗಿಬಿಡುತ್ತೆ. ಸೊ ಈ ಸಿನಿಮಾದಲ್ಲಿ ಕಾಂಬಿನೇಷನ್ ಆಗಿ ಕುಮಾರ್ ಗೋವಿಂದ್ ಅವ್ರಿಗೆ ಕಾಂಬಿನೇಷನ್ ಆಗಿ ಅಂದರೆ ಇಬ್ಬರು ನಾಯಕರು, ಅದರಲ್ಲಿ ಸುಮನ್ ರಂಗನಾಥನ್ ಅವರು ನಾಯಕಿಯಾಗಿ ಆ್ಯಕ್ಟ್ ಮಾಡಿದರು. ರಮೇಶ್ ಅವರು ಎರಡನೇ ನಾಯಕ, ಅಂದರೆ ನಾಯಕ. ಅವರಿಬ್ಬರಿಗೂ ಪ್ರತ್ಯೇಕ ತುಂಬ ಚೆನ್ನಾಗಿತ್ತು ಆ ಪಾತ್ರ. ಅವೆರಡು ಪಾತ್ರಗಳು ಆ ಸಿನಿಮಾದಲ್ಲಿತ್ತು, ಇಬ್ಬರು ನಾಯಕರು. ಅದಾದ ನಂತರ ಅವರು ಕೋಣ ಇದೈತೆ ಈ ಸಿನಿಮಾನ ಚಿತ್ರೀಕರಣ ಮಾಡಬೇಕಾದ್ರೆ ಅಲ್ಲಿ ಸಹ ನಿರ್ದೇಶಕರಾಗಿ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂಥ ಉಮಾಕಾಂತ್ರವರು ಒಂದು ಕಥೆ ಹೇಳ್ತಾರಂತೆ. ಅಂದರೆ ಸಿಟಿ ಲೈಟ್ ಚಾರ್ಲಿ ಚಾಪ್ಲಿನ್ ಅವರ ಕಥೆ. ಅದು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಕನ್ನಡದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡಿಕೊಂಡು ಕುಮಾರ್ ಗೋವಿಂದ್ ಅವ್ರಿಗೆ ಈ ಕಥೆನೇ ಹೇಳಿದಾಗ ಕುಮಾರ್ ಗೋವಿಂದ್ ಅವ್ರಿಗೆ ಈ ಕಥೆ ತುಂಬ ಇಷ್ಟ ಆಗಿಬಿಡುತ್ತೆ. ಒಂದೇನೋ ಜಡ್ಜ್ಮೆಂಟು, ಓ ಇಲ್ಲ ಈ ಕಥೆಯಲ್ಲಿ ಏನೋ ಇದೆ ಅಂತ. ಸೊ ಇಲ್ಲ, ಈ ಸಿನಿಮಾನ ನಾನೇ ನಿರ್ಮಾಣ ಮಾಡ್ತೀನಿ, ನೀವೇ ನಿರ್ದೇಶಕರಾಗಿ ಅಂತ ಹೇಳ್ಬಿಟ್ಟು ಉಮಾಕಾಂತ್ರವ್ರಿಗೆ ಪ್ರಾಮಿಸ್ ಮಾಡಿರ್ತಾರೆ. ಮುಂದೆ ಸ್ವಲ್ಪ ದಿನ ಆದಮೇಲೆ ಈ ಸಿನಿಮಾ ಅವ್ರೇನು ಮಾತು ಕೊಟ್ಟಿದ್ರಲ್ಲ ಅದರಂತೆ ಅನುರಾಗ ಸಂಗಮ ಸಿನಿಮಾ ಶುರುವಾಗುತ್ತೆ. ಉಮಾಕಾಂತ್ರವರೇ ಸೊ ನಿರ್ದೇಶಕರಾಗಿ ಬಡ್ತಿ ಪಡಿತಾರೆ. ವಿ ಮನೋಹರ್ ಅವರು ಮ್ಯೂಸಿಕ್ ಮಾಡ್ತಾರೆ. ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ, ಎಂಥ ಅದ್ಭುತ ಹಾಡರಿ. ಈ ಹಾಡನ್ನು ಬರೆದು ಮ್ಯೂಸಿಕ್ ರಾಗ ಸಂಯೋಜನೆಯೂ ಕೂಡ ಮಾಡ್ತಾರೆ ವಿ ಮನೋಹರ್. ಈ ಚಿತ್ರದಲ್ಲಿರೋ ಎಲ್ಲ ಹಾಡುಗಳು ಸೂಪರ್ ಆಗಿದ್ವು. ಆ ಸಿನಿಮಾ ನೋಡ್ತಾ ಈ ಹಾಡು ರಿಪೀಟ್ ಆಗ್ತಾ ಹೋದರೂ ಕೂಡ ಒಂದೊಂದು ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ತಿವೆ ಆ ಥರ ಸಿನಿಮಾ. ಸೊ ಸಿನಿಮಾ ರೆಡಿ ಆಗುತ್ತೆ. ಸೊ ಅಂದರೆ ರಮೇಶ್ ಅವ್ರಿಗೂ ಮತ್ತು ಕುಮಾರ್ ಗೋವಿಂದ್ ಅವ್ರಿಗೂ ಈಗ ಆಲ್ರೆಡಿ ಓ ಗಂಡಸರೇ ನೀವೆಷ್ಟು ಒಳ್ಳೆಯವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದ್ರಿಂದ ಇಲ್ಲ, ಈ ಪಾತ್ರಕ್ಕೆ ರಮೇಶ್ ಅನ್ನೋ ಪಾತ್ರಕ್ಕೆ ರಮೇಶ್ ಅವರೇ ಇರಲಿ ಅಂತ ಹೇಳ್ಬಿಟ್ಟು ಕುಮಾರ್ ಗೋವಿಂದ್ ಅವರು ಒಂದು ಸೆಲೆಕ್ಟ್ ಮಾಡಿಕೊಂಡು ಅವ್ರನ್ನ ಆಯ್ಕೆ ಮಾಡ್ಕೊತಾರೆ. ಅಲ್ಲಿವರೆಗೂ ಅವರು ಅಂದರೆ ಅಮೇರಿಕಾ ಮದುವೆ ಒಂದಿಷ್ಟು ಸಿನಿಮಾಗಳು ಬರಲಿವರು ಅವರು ಚೆನ್ನೈಯಲ್ಲೇ ನೆಲೆ ನಿಂತಿರ್ತಾರೆ, ಯಾರು ರಮೇಶ್ ಅವರು. ಸೊ ಇಲ್ಲಿ ಕನ್ನಡದಲ್ಲಿ ಅವರ ಸಿನಿಮಾಗಳು ಯಾವಾಗ ಸೂಪರ್ ಹಿಟ್ ಆಗ್ತಾ ಹೋಗುತ್ತಾ, ಸೊ ಅವರು ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಅಂದರೆ ಬೆಂಗಳೂರಿಗೆ ಬಂದು ಇಲ್ಲಿ ನೆಲೆಸ್ತಾರೆ. ಅಲ್ಲಿಂದ ಬಿಡಿ. ಬಟ್ ಒಂದು ಏನಂದರೆ ಅವ್ರಿಗೆ ತ್ಯಾಗರಾಜ ಅಂತ ಇಮೇಜ್ ಏನು ಬಂತಲ್ಲ, ಈ ಸಿನಿಮಾದಲ್ಲೂ ಅಷ್ಟೇ ಅವರು ತ್ಯಾಗರಾಜ ಪಾಪ ನಾಯಕಿನ ಅಷ್ಟೆಲ್ಲ ಸೆಕೆಂಡ್ ಹಾಫಲ್ಲೇ ನೀವು ನೋಡ್ತೀರ ಸಿನಿಮಾದ. ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಕತೆ ಬಂದ್ಬಿಟ್ಟು ಒಂದು ಸಿಂಪಲ್ ಆಗಿದೆ ಕತೆ, ಏನೋ ಗ್ರ್ಯಾಂಡ್ ಅನ್ನಿಸಲ್ಲ, ಸಿಂಪಲ್ ಆಗಿದೆ ಕತೆ. ಮುಗ್ಧ ಕಥಾನಾಯಕ, ಅದ್ರ ಕುರುಡಿ ಅನ್ನೋದು ಈಗ ಸ್ವಲ್ಪ ನಾವು ಇದು ಮಾಡ್ದಂಗೆ ಆಗುತ್ತೆ. ಅಂಧ ನಾಯಕಿ, ಅವಳಿಗೊಂದಿಷ್ಟು ಸಮಸ್ಯೆಗಳು, ಇವನು ಮುಗ್ಧತೆ ಅಂತೆಲ್ಲ ತೋರಿಸೋದು, ಕೊನೆಗೆ ಅವರಿಬ್ಬರು ಕನೆಕ್ಟ್ ಆಗೋದು, ಒಂದೇನೋ ಒಂದು ಸನ್ನಿವೇಶದಲ್ಲಿ ಅವನು ಜೈಲಿಗೆ ಹೋಗೋದು. ರಮೇಶ್ ಅವರ ಪಾತ್ರ ನೋಡಿ, ಫಸ್ಟ್ ಹಾಫಲ್ಲಿ ಒಂದು 10-15 ನಿಮಿಷ
ಇವರಿಬ್ಬರ ಬಾಂಡಿಂಗ್ ತೋರಿಸ್ತಾರೆ. ಈಗ ಕುಮಾರ್ ಮತ್ತು ರಮೇಶ್ ಅವರ ಒಂದು ಬಾಂಡಿಂಗ್ ಎಲ್ಲ ತೋರಿಸ್ಬಿಟ್ಟು, ಅಂದರೆ ಚಿಕ್ಕ ವಯಸ್ಸಲ್ಲಿ ಅದೇನೇನು ಘಟನೆಗಳಾಗಿರುತ್ತೆ, ಇವ್ರ ತಂದೆನ ಅದು ಕಾರಲ್ಲಿ ಆಕ್ಸಿಡೆಂಟ್ ಆಗೋದನ್ನ, ಆಮೇಲೆ ಅವನು ಹೈಯರ್ ಎಜುಕೇಷನ್ಗೋಸ್ಕರ ರಮೇಶು ತುಂಬ ಶ್ರೀಮಂತ ಮನೆತನದ ಹುಡುಗ, ಅಲ್ಲಿಂದ ಅವನು ದೊಡ್ಡವನಾದಮೇಲೆ ಹೈಯರ್ ಎಜುಕೇಷನ್ಗೋಸ್ಕರ ಫಾರಿನ್ಗೆ ಹೋಗ್ತಾನೆ. ಇಲ್ಲಿ ಆಲ್ಮೋಸ್ಟ್ ಆಲ್ ಇಂಟರ್ವಲ್ ತನಕ ಸುಧಾರಾಣೆಯವರು ಮತ್ತು ಕುಮಾರ್ ಗೋವಿಂದ್ ಅವರ ಪಾತ್ರಗಳೇ ನಡೆಯುತ್ತೆ. ಇಂಟರ್ವಲ್ ಆದಮೇಲೆ ಅವನು ಜೈಲಿಗೆ ಹೋಗೋ ಪ್ರಸಂಗ ಬರುತ್ತೆ. ಅಲ್ಲಿಂದ ಎಜುಕೇಷನ್ ಮುಗಿಸ್ಕೊಂಡು ಬಂದಂಥ ರಮೇಶ್ ಆ ಪಾತ್ರ, ಅಂದರೆ ರಮೇಶ್ ಅವರೇ ನಿರ್ವಹಿಸಿರೋ ಪಾತ್ರ. ಸೊ ಇಂಡಿಯಾಗೆ ಅಂದರೆ ಬೆಂಗಳೂರಿಗೆ ವಾಪಸ್ ಬಂದಮೇಲೆ ಅಲ್ಲಿ ಇಂಟರ್ವಲ್ ಸೀನ್ ಆಗುತ್ತೆ. ಇಂಟರ್ವಲ್ ಬಂದಮೇಲೆ ಸೊ ಇಲ್ಲಿ ಏನಾಗಿರುತ್ತೆ, ನಮ್ಮ ಕಥಾನಾಯಕಿಗೆ ಅವಳೇನು ಕುರುಡಿರ್ತಾರೆ, ಅವಳಿಗೆ ಕಣ್ಣು ಬರುತ್ತೆ. ಆ ಪಾತ್ರವನ್ನು, ಡಾಕ್ಟರ್ ಪಾತ್ರವನ್ನು ಮಾಡಿದವರು ಬಿ ಸರೋಜಾದೇವಿಯವರು. ಅವರ ಪಾತ್ರನೂ ಅಷ್ಟೇ ಸೂಪರಾಗಿದೆ ಆ ಸಿನಿಮಾದಲ್ಲಿ. ಸೊ ಇಲ್ಲಿ ಸೆಕೆಂಡ್ ಹಾಫಲ್ಲಿ ಏನು ನಡೆಯುತ್ತೆ ಅಂತಂದರೆ, ಇಲ್ಲಿ ರಮೇಶ್ ಅವರು ಮತ್ತು ಸುಧಾರಾಣೆ ಅವರ ಅವಳನ್ನ ಹೋಲಿಸ್ಕೊಳ್ಳೋ ರೀತಿ ಏನೇನಾಗುತ್ತೆ ಅನ್ನೋದೊಂದು ಯಾವುದು ಸಖತ್ ಮಜವಾಗಿ ತೋರಿಸ್ಕೊಂಡಿದ್ದಾರೆ. ಹಾಡುಗಳು ಅಷ್ಟೇ, ಮೋನಾಲಿಸ್ ಅಂತ ಕರೆಯೋದು. ಸೊ ಇಲ್ಲಿ ಒಂಥರ ಬೇರೆ ಸುಧಾರಣೆಯವರು. ಸೆಕೆಂಡ್ ಹಾಫ್ ಆದಮೇಲೆ ಅಲ್ಲಿ ಒಂಥರ ಸ್ಟೈಲಿಶ್ ಸುಧಾರಣೆಯವರು. ಏನು ತನ್ನ ಮಗಳು ಸತ್ತೋಗಿದ್ದಾಳೆ ಅಂತ ಆ ಸನ್ನಿವೇಶ ಬರುತ್ತೆ ಬಿ ಸರೋಜಾದೇವಿಯವರು ಮತ್ತು ಸುಧಾರಣೆ ನಡುವೆ. ಆ ಪಾತ್ರಗಳು ಇಷ್ಟು ಕನೆಕ್ಟ್ ಆಗುತ್ತೆ ಅಂದರೆ, ಕೊನೆಗೆ ನಾನು ನಿಮ್ಮ ಮಗಳಾಗಿರ್ತೇನೆ ಅಂದ್ಬಿಟ್ಟು ಅವ್ರ ಮನೆಯಲ್ಲೇ ಇರ್ತಾಳೆ. ತಮ್ಮ ಸ್ವಂತ ಮಗಳ ರೀತಿಯೇ ಆ ಡಾಕ್ಟರ್ ಪಾತ್ರಧಾರಿ ಬಿ ಸರೋಜಾದೇವಿಯವರು ಕಥಾನಾಯಕಿನ ನೋಡ್ಕೊತಾ ಇರ್ತಾರೆ. ಒಂದು ಹಂತದಲ್ಲಿ ಅವಳ ಒಂದು ಒತ್ತಾಯದ ಮೇರೆಗೆ ರಮೇಶ್ ಅವ್ರನ್ನ ಮದುವೆ ಆಗೋ ಪ್ರಸಂಗ ಬಂದ್ಬಿಡ್ತಾವೆ, ಒಪ್ಕೊಂಡ್ಬಿಡ್ತಾಳೆ. ಕಾಯ್ತಾ ಇರ್ತಾಳೆ ಅವರು, ಗೋವಿಂದ್ ಒಂದು ದಿನ ಬಂದೇ ಬರ್ತಾನೆ ಅಂತ ಹೇಳ್ಬಿಟ್ಟು. ಕೊನೆಗೆ ಟ್ವಿಸ್ಟಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ಎಂಡ್ ಬಂದಾಗ ಕುಮಾರ್ ಜೈಲಿಂದ ಬರ್ತಾನೆ. ಒಂದಿಷ್ಟು ಸನ್ನಿವೇಶಗಳೆಲ್ಲ ಬರುತ್ತೆ, ಬ್ಯಾಂಕ್ ಜನಾರ್ದನ್ ಅವ್ರದ್ದೆಲ್ಲ ಬಂದಾದ್ಮೇಲೆ ಅಲ್ಲಿ ಆ ತಾಕಲಾಟಗಳು ಬರ್ತಾ ಇರುತ್ತೆ. ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಅದೊಂದು ಫೋಟೋ ತಗೊಂಡಿರ್ತಾರೆ. ಆ ಫೋಟೋಗೆ 1,00,000 ರೂಪಾಯಿ ಪ್ರೈಸ್ ಬಂದಿರುತ್ತೆ, ಆ ಪೇಪರಲ್ಲಿ ಬಂದಿರುತ್ತೆ. ಅಲ್ಲಿಂದ ಆ ಮದುವೆ ಸನ್ನಿವೇಶಗಳು ನಡೆದಾಗ ಎಷ್ಟು ಎಮೋಷನಲ್ ಕನೆಕ್ಟ್ ಆಗುತ್ತೆ. ನೀವೆಲ್ಲ ಸಿನಿಮಾ ನೋಡಿರ್ತೀರ, ನನ್ನ ಕತೆ ಹೇಳ್ಬಿಟ್ಟೆ ಅಂತ ಅನ್ಕೋಬೇಡಿ. ಅಲ್ಲಿಂದ ಯಾರಿಗೆ ದಕ್ಕಬೇಕು, ಯಾರಿಗೆ ಇದಾಗಬೇಕು, ಅದು ಭಗವಂತ ಸೃಷ್ಟಿಸುತ್ತೆ. ಅದೇ ರೀತಿಯೇ ಸೊ ಗೋವಿಂದು ಮತ್ತು ಕಸ್ತೂರಿ ಇವರಿಬ್ಬರು ಒಂದಾಗ್ತಾರೆ. ಎಷ್ಟು ಎಮೋಷನಲ್ ಕನೆಕ್ಟ್ ಆಗ್ತಾರೆ. ಈ ಸಿಂಪಲ್ ಆಗಿದೆ ಕತೆ, ಬಟ್ ತೆಗೆದುಕೊಂಡು ಹೋಗೋ ರೀತಿ ಸಾಕಾಗ್ತದೆ. ಹಾಡುಗಳಂತೂ ಸೂಪರ್ ಆಗಿತ್ತು. ಈ ಸಿನಿಮಾ ರಿಲೀಸ್ ಆದಾಗ ಸೂಪರ್ ಡೂಪರ್ ಹಿಟ್ ಆಗ್ಬಿಡುತ್ತೆ. ಈ ಚಿತ್ರದ ಶೂಟಿಂಗ್ ನಡಿಬೇಕಾದ್ರೆ ಸ್ವತಃ ಚಿತ್ರದ ನಾಯಕಿಯಾದ ಸುಧಾರಣೆಯವರೇ ಕುಮಾರ್ ಅವ್ರಿಗೆ ಹೇಳ್ತಾರಂತೆ, ಕುಮಾರ್ ಗೋವಿಂದ್ ಅವರೇ, ಈ ಸಿನಿಮಾಗೆ ಯಾಕೋ ಅಷ್ಟೊಂದು ಇದಿಲ್ಲ, ನೀವು ಎಲ್ಲ ಕಳ್ಕೊಂಡ್ಬಿಡ್ತೀರಾ, ಯಾಕೆಂದರೆ ನೀವೇ ಪ್ರೊಡ್ಯೂಸ್ ಮಾಡ್ತಾಯಿದ್ದೀರಾ, ಏನು ಅಂತ ಏನಿಲ್ಲ ಕಥೆಯಲ್ಲಿ ಅಂತೇಳಿ. ಅಂದರೆ ಇದ್ರ ಬಗ್ಗೆನೇ ನಟ ಕುಮಾರ್ ಗೋವಿಂದ್ ಅವರು ತುಂಬ TV9 ಆಗಿರ್ಬೋದು, ತುಂಬ ಸಂದರ್ಶನಗಳಲ್ಲಿ ಹೇಳ್ಬಿಟ್ಟಿದ್ದಾರೆ. ಕೊನೆಗೆ ಅವ್ರು ಹೇಳೋದಂತ, ಇಲ್ಲ ಇವಾಗ ಒಳ್ಳೆ ಪ್ರತಿಭೆ ಇದೆ ಅಂತ ಗುರುತಿಸೋದು ಕೂಡ ಒಂದು ಪ್ರತಿಭೆನೇ, ಟ್ಯಾಲೆಂಟ್ ಬೇಕು ಅಂತೇಳಿ. ಅವ್ರು ಹೇಳಿರ್ತಾರೆ, ಉಪೇಂದ್ರ ಅವರ ನಾಯಕ ನಟರಾಗಿ, ಅಂದರೆ ಸಿನಿಮಾದಲ್ಲಿ ಅಯ್ಯೋ ಅವ್ರು ಆ್ಯಕ್ಟ್ ಮಾಡಬಾರ್ದಾಗಿತ್ತು, ಹೀರೋ ಆಗಿ ಎಲ್ಲೋ ಮಿಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಅದು ಒಂದು ಜಡ್ಜ್ಮೆಂಟ್ ಒಂದು ಫೇಲ್ ಆಗಿದ್ದು ಬಿಟ್ಟರೆ, ಕುಮಾರ್ ಗೋವಿಂದ್ ಅವರು ಏನು ಹೇಳಿದಾರಲ್ಲ ಅದೆಲ್ಲ ಜಡ್ಜ್ಮೆಂಟು ಸಕ್ಸಸ್ ಆಗಿದೆ. ಆಮೇಲೆ ಅದು ಹಿಟ್ ಕೂಡ ಆಗಿದೆ. ಸಕ್ಸಸ್ ಅಂತ ಅದು ನೆರವೇರಿದೆ. ಅದೇ ರೀತಿಯೇ ಅವರೇನು ಉಷ ಸಿನಿಮಾ ಆದಮೇಲೆ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟ ಮೇಲೆ ಅನುರಾಗ ಸಂಗಮನೂ ಕೂಡ ಸೂಪರ್ ಡೂಪರ್ ಹಿಟ್ ಆಗೋಯ್ತು ಸಿನಿಮಾ. 25 ವಾರ ಓಡಿದೆ ಕೆಲವೊಂದು ಥಿಯೇಟ್ರ್ಗಳಲ್ಲಿ. 100 ಡೇಸ್ ಅಂದರೆ ಸೂಪರ್, ಆ ಥರ ಆಗೋಗ್ಬಿಡುತ್ತೆ. ಸೊ ಅನ್ಕೊತೀವಿ ಯಾವುದು ಇಲ್ಲ ಇದು ಹೋಗಲ್ಲ ಹಾಗೆ ಹೀಗೆ ಅಂದ್ಕೊಂಡೇಳಿ. ಬಟ್ ನೋಡಿ, ಎಲ್ಲ ಗಟ್ಟಿತನ ಇದ್ದರೆ ಏನು ಪ್ರತಿಭೆ ಜೊತೆಗೆ ಅವಕಾಶಗಳು, ಪ್ರೋತ್ಸಾಹ ಅಂತೇಳ್ಬಿಟ್ಟು ನಾವು ಏನು ಹೇಳ್ತೀವಲ್ಲ, ಅದೃಷ್ಟನೂ ಬೇಕು, ಇಲ್ಲ. ಬಟ್ ಆ ಸಿನಿಮಾದಲ್ಲಿ ಎಲ್ಲ ಎಫರ್ಟ್ ಚೆನ್ನಾಗಿತ್ತು. ಅದೇ ರೀತಿಯೇ ಸಿನಿಮಾ ಸೂಪರ್ ಹಿಟ್ ಆಯಿತು. ವಿ ಮನೋಹರ್ ಅಂದರು ಆ್ಯಡ್ಸಪ್. ಇವತ್ತಿಗೂ ನನ್ನ ಪ್ಲೇ ಲಿಸ್ಟಲ್ಲಿ ಹಾಡುಗಳನ್ನು ಕೇಳ್ತಾನೆ ಇರ್ತೀನಿ. ಸಿನಿಮಾನು ಅವಾಗವಾಗ ಯೂಟ್ಯೂಬಲ್ಲಿ ನೋಡ್ತಾನೆ ಇರ್ತೀನಿ. ಸುಧಾರಣೆಯವರು ಮತ್ತು ರಮೇಶ್ ಅವರು ನಿರ್ವಹಿಸೋ ಪಾತ್ರ ಅಂದರು ಎಕ್ಸಲೆಂಟ್. ಕುಮಾರ್ ಗೋವಿಂದ್ ಅವರು ಅಷ್ಟೇ ಒಂದು ಮುಗ್ಧ ನಾಯಕನಾಗಿ ಒಂದು ಎಮೋಷನಲ್ ಕನೆಕ್ಟ್ ಆಗುತ್ತೆ. 1995ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ನೋಡಿ, 1995 ಅಂತಂದರೆ 31 ವರ್ಷಗಳಾದರೂ ಆ ಸಿನಿಮಾದ ಬಗ್ಗೆ ಮಾತಾಡ್ತೀವಿ ಅಂದರೆ ಅದೇ ಸಿನಿಮಾ ಇರೋ ತಾಕತ್ತು. ಅವರ ಜಡ್ಜ್ಮೆಂಟ್ ಹಂಗಿತ್ತು, ಕುಮಾರ್ ಗೋವಿಂದ್ ಅವ್ರ ಜಡ್ಜ್ಮೆಂಟ್. ಅದಾದಮೇಲೆ ತುಂಬ ಸಿನಿಮಾಗಳನ್ನ ಮಾಡಿದ್ರು, ಕೆಲವೊಂದು ಸಿನಿಮಾ ಹಂಗೂ ಹಿಂಗೂ ಹೋದು. ಬಟ್ ಈ ಸಿನಿಮಾ ಬಂದಂಥ ಲಾಭದಲ್ಲಿ ಅವ್ರೇನೋ ಒಂದು ಸೈಟ್ ತೊಗೊಂಡ್ರಂತೆ. ನೋಡಿ, ಅದೇ ಇವಾಗ ಎಷ್ಟೋ ಬೆಲೆ ಬಾಳುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಹೇಳೋಕ್ಕಾಗಲ್ಲ ಒಂದೊಂದು ಸಿನಿಮಾ ಯಾವಾಗ ಹಿಟ್ ಆಗುತ್ತೋ, ಯಾವಾಗ ಫ್ಲಾಪ್ ಆಗುತ್ತೋ. ಜಡ್ಜ್ಮೆಂಟ್ ಮುಖ್ಯ. ವಿ ಉಮಾಕಾಂತ್ ಅವರು ಹೇಳಿರೋ ಕತೆ ಬಿಡಿ, ಸಿಟಿ ಲೈಟ್ ಅನ್ನೋ ಒಂದು ಸಿನಿಮಾದಿಂದ ಸ್ಫೂರ್ತಿ ಪಡೆದಿದ್ರು. ಬಟ್ ಅದನ್ನು ಒಂದು ಪ್ರಸ್ತುತಪಡಿಸೋದು ಇದೆಯಲ್ಲ,
ಸೊ ಅದು ಮೇನ್ ಅಂತಲೇ ಹೇಳ್ತೀನಿ. ಈ ಸಿನಿಮಾ ಸೂಪರ್ ಹಿಟ್ ಆದಮೇಲೆ ತೆಲುಗು ಮತ್ತು ತಮಿಳಿನಲ್ಲಿ ರೀಮೇಕ್ ಕೂಡ ಆಗುತ್ತೆ. ಒಂಥರ ಮ್ಯೂಸಿಕಲ್ ಹಿಟ್ ಅಂತಲೇ ಹೇಳ್ಬೋದು ಸಿನಿಮಾ. ಸೊ ನೀವು ಯಾರ್ಯಾರು ಅನುರಾಗ ಸಂಗಮ ಸಿನಿಮಾ ನೋಡಿದ್ದೀರಾ, ಥಿಯೇಟ್ರಲ್ಲಿ ನೋಡಿದ್ರಾ ಅಥವಾ ಯೂಟ್ಯೂಬಲ್ಲಿ ನೋಡಿದ್ರಾ, ಟಿ ವಿಯಲ್ಲಿ ನೋಡಿದ್ರಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ರಿಗೂ ಧನ್ಯವಾದಗಳು.